ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿಮಗೇನೇನು ಬೇಕೋ ಅದನ್ನೆಲ್ಲ ಹೊಂದಿಕೊಳ್ಳುವಿರಿ ಎಂಬುದಾಗಿ. ಹಾಲೆಲೂಯ. ಈ ದಿನ ಯಾವುದಕ್ಕೆ ಕಾಯ್ತಾ ಇದ್ದೀರಾ? ನೀವು ಈ ದಿನ ಯಾವುದೊಂದು ಹಣಕ್ಕಾಗಿ ಕಾಯ್ತಾ ಇದ್ದೀರಾ? ಇಲ್ಲ ಯಾವುದೊಂದು ಕೆಲಸ ಆಗ್ಬೇಕು ಅಂತ ಕಾಯ್ತಾ ಇದ್ದೀರಾ? ಈ ದಿನ ಏನೋ ಒಂದು ವಿಷಯದಲ್ಲಿ ಜಯ ಬೇಕೆಂಬುದಾಗಿ ಕಾಯ್ತಾ ಇದ್ದೀರಾ? ಈ ದಿನ ನಿಮ್ಮೊಂದು ಹಾಸ್ಪಿಟಲ್ ರಿಪೋರ್ಟ್ ನಲ್ಲಿ ನಾರ್ಮಲ್ ಬರ್ಬೇಕೆಂಬುದಾಗಿ ಕಾಯ್ತಾ ಇದ್ದೀರಾ? ಯಾವ ವಿಷಯಕ್ಕಾಗಿ ನೀವು ಈ ದಿನ ಕಾಯ್ತಾ ಇದ್ದೀರೋ, ದೇವರು ನಿಮ್ಮ ಎಲ್ಲಾ ವಿಷಯಗಳನ್ನ, ಎಲ್ಲಾ ಪರಿಸ್ಥಿತಿಗಳನ್ನ ನೋಡಿ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಹೊಂದುವಿರಿ. ಆಮೇನ್. ಅವೆಲ್ಲವೂ ಕೂಡ ಇದನ್ನ ನಿಮ್ಗೆ ಆಶೀರ್ವಾದವಾಗಿ ಬದಲಾಗಲಿದೆ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ನೀವು ಹೋಗುವ ಕೆಲಸದ ಕುರಿತು, ನೀವು ಮಾಡುವ ಕೆಲಸದ ಕುರಿತು, ನೀವು ನಿರೀಕ್ಷೆ ಇಟ್ಟಿರೋ ಕಾರ್ಯದ ಕುರಿತು ಒಂದೇ ಒಂದು ಕ್ಷಣ ಈ ರೀತಿಯಾಗಿ ಮಾಡ್ರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹೋಗೋದೇ ಆದ್ರೆ ಖಂಡಿತ ಈ ದಿನ ಎಲ್ಲವನ್ನ ಹೊಂದಿಕೊಳ್ತೀರ. ಎಲ್ಲದರಲ್ಲೂ ಜಯ ನಿಮ್ಮದೇ ಆಗಿರ್ತದೆ. ಹಲ್ಲೆಲೂಯಾ. ಕರ್ತನಾದ ಯೇಸುವನ್ನ ನಂಬಿ ನೀವು ಪ್ರಾರ್ಥನೆ ಮಾಡ್ರಿ, ಖಂಡಿತ ಎಲ್ಲವನ್ನ ಹೊಂದಿಕೊಂಡು ಈ ದಿನ ಆಶೀರ್ವಾದವಾಗಿ ಸಮಾಧಾನವಾಗಿ ಕಾಣಲು ಬರ್ತೀರ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಯೇಸು ಕ್ರಿಸ್ತನು 3.5 ವರ್ಷಗಳು ಈ ಲೋಕದಲ್ಲಿ ಸೇವೆ ಮಾಡಿದ್ರು. ಆದ್ರೆ ಆ 3.5 ವರ್ಷಗಳು ಕೂಡ ಯೇಸು ಕ್ರಿಸ್ತ ನಮಗೆ ಕಲಿಸಿಕೊಟ್ಟ ಒಂದು ವಿಷಯ ನಂಬಿಕೆ, ನಂಬಿಕೆ, ನಂಬಿಕೆ. ಆತನ ಏನೇ ಮಾಡಿದ್ರು ಫಸ್ಟ್ ಮಾತಾಡ್ತಾ ಇರೋದು ನಂಬಿಕೆ. ನೀವು ನಂಬಿದರೆ ದೇವರ ಮಹಿಮೆಯನ್ನ ಕಾಣ್ತೀರಾ, ನೀನ್ ನಂಬಿದರೆ ನಿನ್ಗೆ ಅದ್ಭುತ ನಡೀತದೆ, ನೀನ್ ನಂಬಿದರೆ ನಿನ್ಗೆ ಸ್ವಸ್ಥವಾಗುತ್ತದೆ. ಪ್ರತಿ ಕ್ಷಣ ಅವ್ರ ಬಾಯಲ್ಲಿದ್ದು ನಂಬಿಕೆ. ಅಂದ್ರೆ ಈ ಲೋಕದಲ್ಲಿ ಒಂದು ಕ್ರೈಸ್ತ ಜೀವನ ಜೀವಿಸೋದಕ್ಕೆ ಪ್ರಾರ್ಥನೆ, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯವೋ ಅದರೊಟ್ಟಿಗೆ ನಂಬಿಕೆ ಕೂಡ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಹಾಲೆಲೂಯಾ. ಅನೇಕರು ದಿನನಿತ್ಯ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ, ದಿನನಿತ್ಯ ವಾಕ್ಯಗಳನ್ನು ಓದ್ತಾ ಇದ್ದೇವೆ, ಆದರೆ ಅದರಲ್ಲಿ ಯಾವ ನಂಬಿಕೆನೂ ಇರೋದಿಲ್ಲ. ಅವ್ರು ಏನಕ್ಕೆ ಬೈಬಲ್ ಓದ್ತಾರೆ ಅಂದ್ರೆ, ಅಯ್ಯೋ ಇವತ್ತು ಬೈಬಲ್ ಓದಿಲ್ಲ ನನ್ಗೆ ಏನಾದ್ರೂ ಆಗ್ಬಿಡುತ್ತೇನೋ, ನನ್ನ ಮಕ್ಳಿಗೆ ಏನಾದ್ರೂ ಆಗ್ಬಿಡುತ್ತೇನೋ, ನನ್ನ ಕುಟುಂಬದಲ್ಲಿ ಏನಾದ್ರೂ ಒಂದು ಕೇಡು ಸಂಭವಿಸುತ್ತೇನೋ, ಅಯ್ಯೋ ಇವತ್ತು ಪ್ರೇಯರ್ ಮಾಡಿಲ್ಲ ನಮ್ಗೆ ಏನಾದ್ರೂ ಅಪಾಯ ಆಗ್ಬಿಡುತ್ತೇನೋ. ಈ ರೀತಿ ಒಂದು ಮನಸ್ಥಿತಿಯಲ್ಲಿ ಅನೇಕರು ಪ್ರಿಯರೇ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ವಾಕ್ಯ ಓದ್ತಾ ಇದ್ದೀರಾ, ಆಲಯಕ್ಕೆ ಹೋಗ್ತಾ ಇದ್ದೀರಾ. ಹಾಗಲ್ಲ. ಯಾತಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದಾದ್ರೆ, ನಿಮ್ಮ ಕಷ್ಟಗಳನ್ನ ಪರಿಹರಿಸುವ ದೇವರಿದ್ದಾರೆ, ಅವರು ಮಾಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಈ ಲೋಕದಲ್ಲಿ ನಮ್ಮ ನಂಬಿಕೆ ಬೇರೆ ಯಾರ ಮೇಲೂ ಹೋಗಬಾರ್ದು, ಯೇಸುವಿನ ಮೇಲೆ ಮಾತ್ರವೇ ಇರಬೇಕು. ಹಲ್ಲೆಲೂಯಾ. ಯಾವುದೇ ಒಂದು ಮನುಷ್ಯ ನಿಮ್ಗೆ ಸಹಾಯ ಮಾಡೋದೇ ಆದ್ರೆ ಅದು ತಾತ್ಕಾಲಿಕವಾಗಿರ್ತದೆ. ಹಲ್ಲೆಲೂಯಾ. ಅದು ಎಲ್ಲಿವರೆಗೂ ಗೊತ್ತಾ? ನೀವು ಅವರಿಗೆ ಅನುಕೂಲಕರವಾಗಿ ಇರುವವರೆಗೂನೆ ನಿಮ್ಗೆ ಅವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಅವರು ಪ್ರೀತಿ ಮಾಡ್ತಾರೆ, ನಿಮಗೆ ಬೇಕಾದದನ್ನು ಅವ್ರು ಕೊಡ್ತಾರೆ, ನಿಮ್ಮ ಅಗತ್ಯಗಳನ್ನ ಪೂರೈಸ್ತಾರೆ. ಅದೇ ನೀವು ಅವರಿಗೆ ಏನಾದ್ರೂ ಸ್ವಲ್ಪ ವಿರುದ್ಧವಾಗಿ ಎದ್ದು ನೋಡ್ರಿ, ಆಗ ಅವರು ನಿಮ್ಗೆ ಏನು ಕೂಡ ಒಂದು ಸಾಸಿವೆ ಕಾಳಷ್ಟು ಕೂಡ ನಿಮಗೆ ಯಾರು ಸಹಾಯ ಮಾಡೋದಿಲ್ಲ. ಆದರೆ ನಾವು ಆರಾಧಿಸುವಂತ ದೇವರು, ನನ್ನ ಯೇಸು ಕ್ರಿಸ್ತನು ನಮ್ಮ ಬಳಿ ಏನನ್ನು ನಿರೀಕ್ಷಿಸದೆ, ಏನನ್ನು ಕೂಡ ಎದುರು ನೋಡದೆ ಈ ದಿನದವರೆಗೂ ಪ್ರತಿನಿತ್ಯ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅನೇಕರು ಅಂದ್ಕೊಳ್ಬಹುದು ದೇವ್ರು ನನಗೆ ಏನ್ ಮಾಡಿದ್ದಾರೆ ಎಂಬುದಾಗಿ. ಈ ದಿನದವರೆಗೂ ನಿನ್ನ ಜೀವವನ್ನು ಕಾಪಾಡಿದ್ದಾರೆ ಅಲ್ವಾ? ಹಲ್ಲೆಲೂಯಾ. ನೀನ್ ಈ ದಿನದವರೆಗೂ ಊಟ ಮಾಡ್ತಾ ಇದೀಯ ಅಲ್ವಾ? ಹಲ್ಲೆಲೂಯಾ. ಈ ದಿನದವರೆಗೂ ನೀನು ಸುರಕ್ಷಿತವಾಗಿ ಹೋಗಿ ಬರೋಣಗಳಲ್ಲಿ ಜೊತೆದು ದೇವ್ರು ನಿನ್ನ ನಡೆಸ್ತಾ ಇದ್ದಾರೆ ಅಲ್ವಾ? ನಿನ್ನ ಮಕ್ಕಳನ್ನ ನಡೆಸ್ತಾ ಇದ್ದಾರಲ್ವಾ? ಅನೇಕ ರೀತಿಯಲ್ಲಿ ನೀವು ಯಾರ ಮುಂದೆ ನಾಚಿಕೆ ಕೆಡದ ಹಾಗೆ ಕಾಪಾಡ್ತಾ ಇದ್ದಾರಲ್ವಾ? ಅದನ್ನೆಲ್ಲ ನಾವು ನೆನ್ಸ್ಕೊಳ್ಳೋದಿಲ್ಲ. ಯಾವುದೋ ಒಂದೇ ಒಂದು ಕಾರ್ಯದ ಕುರಿತು ನೋಡೋದು, ಅದು ನೆರವೇರಿಲ್ಲ ಅಂತ ದೇವರ ಮೇಲೆ ಗುಣಗುಟ್ಟೋದು. ಹಲ್ಲೆಲೂಯಾ. ನೋಡ್ರಿ, ಇಸ್ರಾಯೇಲ್ ಜನರನ್ನ ಐಗುಪ್ತದಿಂದ, ಆ ದಾಸತ್ವದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದ ದೇವರು, ಶತ್ರುಗಳ ಕೈಗೆ ಒಪ್ಪಿಸದ ಹಾಗೆ ಕೆಂಪು ಸಮುದ್ರವನ್ನ 2 ಭಾಗ ಮಾಡಿ ಒಣ ನೆಲದಲ್ಲಿ ನಡೆಯುವಂತೆ ಮಾಡಿದ ದೇವರು, ಅವರ ಬಟ್ಟೆಗಳು ಹರಿದು ಹೋಗ್ಲೂ ಇಲ್ಲ, ಅವ್ರ ಚೊಪ್ಲಿಗಳು ಸವಿದು ಹೋಗ್ಲೂ ಇಲ್ಲ, ಅವ್ರಿಗೆ ಯಾವ ಕೊರತೆನೂ ಆಗದಂತೆ ದೇವರು ಪೋಷಿಸ್ತಾ ಬರ್ತಾ ಇದ್ದಾರೆ. ಆದ್ರೂ ಕೂಡ ಇಸ್ರಾಯೇಲ್ ಜನರು ಇಂಥ ದೊಡ್ಡ ದೊಡ್ಡ ಅದ್ಭುತಗಳನ್ನೆಲ್ಲ, ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಮರ್ತು ಬಿಟ್ಟು ಚಿಕ್ಕ ಚಿಕ್ಕ
ವಿಷಯಕ್ಕೆ ದೇವರ ಮೇಲೆ ಗುಣಗುಟ್ತಾ ಇದ್ದಾರೆ. ಅಯ್ಯೋ, ನಾವು ಐಗುಪ್ತದಲ್ಲಿದ್ದಾಗ ಈ ರೀತಿಯಾಗಿ ಮಾಂಸ ತಿಂತಾ ಇದ್ವಿ, ಈ ರೀತಿಯಾಗಿ ಊಟ ಮಾಡ್ತಾ ಇದ್ವಿ ಎಂಬುದಾಗಿ ಅಲ್ಲೊಂದು ಕೊರತೆಯನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀರು ಕೊಡೋ ದೇವರ ಹತ್ರನೇ ಹೋಗ್ಬಿಟ್ಟು ನಮ್ಗೆ ದಾಹ ಆಗ್ತದೆ, ನಮ್ಗೆ ನೀರಿಲ್ಲ, ಅದಕ್ಕೊಂದು ಕೊರತೆಯನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ಆಹಾರವನ್ನು ಕೊಟ್ಟು ಪೋಷಿಸ್ತಾ ಇದ್ದಾರೆ, ದೇವದೂತರು ತಿನ್ನೋ ಮನ್ನವನ್ನೇ ಕೊಟ್ಟು ಪೋಷಿಸ್ತಾ ಇದ್ದಾರೆ. ಆದ್ರೆ ಬಂಡೆನ ಸೀಳಿ ನೀರನ್ನ ಕೊಡ್ತಾ ಇದ್ದಾರೆ. ಇವೆಲ್ಲವನ್ನ ಮರೆತು ಬಿಟ್ಟು ಚಿಕ್ಕ ಚಿಕ್ಕ ವಿಷಯಗಳು ಬಂದಾಗ ಅಯ್ಯೋ, ಇಷ್ಟು ದೊಡ್ಡ ಅದ್ಭುತ ಮಾಡಿದ ದೇವರು ಇದನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯ ಜೀವನವೇ ಅವ್ರಿಗೆ ಇರಲಿಲ್ಲ. ಅವ್ರಿಗೊಂದು ತೃಪ್ತಿನೇ ಇರಲಿಲ್ಲ. ಯಾವಾಗ್ಲೂ ಗುಣಗುಟ್ಟುವಿಕೆ, ನನಗೆ ಅದಿಲ್ಲ, ಹಾಗೆ ಹೀಗೆ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ದೇವ್ರು ಎಲ್ಲಿದ್ದಾರೆ, ದೇವ್ರು ನನ್ನ ಕೈ ಬಿಟ್ಟಿದಾರ, ದೇವ್ರು ನನ್ನ ನೋಡ್ತಾ ಇದಾರ, ದೇವ್ರು ನನ್ನ ಪ್ರೇಯರ್ ಕೇಳ್ತಾ ಇದಾರೆ, ದೇವ್ರ ಕಣ್ಣೇ ಇಲ್ಲ, ದೇವ್ರ ಬಾಯೇ ಇಲ್ಲ, ದೇವ್ರಿಗೆ ಅದಿಲ್ಲ, ಇದಿಲ್ಲ, ದೇವರನ್ನ ಹೇಳೋದಕ್ಕೆ ನಾವ್ ಯಾರು? ಹಾಲೆಲೂಯಾ. ಒಂದು ಕ್ಷಣ ಪ್ರಿಯರ ಯೋಚನೆ ಮಾಡ್ರಿ. ದೇವರು ಈ ದಿನದವರೆಗೂ ನಮ್ಮನ್ನು ನೆನೆಸಿಕೊಂಡಿರೋದಕ್ಕೆ ಉಸಿರಾಡ್ತಾ ಇದ್ದೇವೆ. ಕೊರೋನಾದಲ್ಲಿ ನಮಗಿಂತ ಐಶ್ವರ್ಯವಂತರು, ಜ್ಞಾನವಂತರು, ಅಂದ ಉಳ್ಳವರು ಎಷ್ಟೋ ಜನ ಈ ಲೋಕವನ್ನ ಬಿಟ್ಟು ಹೋದ್ರು. ಆದ್ರೆ ಈ ದಿನ ನೀವು ನಾನು ನಿಂತಿದ್ದೇವೆ, ನಿರ್ಮೂಲವಾಗದೇ ಇದ್ದೇವೆ ಅಂದ್ರೆ ಅದು ದೇವರ ಕೃಪೆ, ಕೇವಲ ದೇವರ ಕೃಪೆ ಮಾತ್ರ. ನಾವೇನೋ ಒಳ್ಳೆಯವರು ಅನ್ನೋದಕ್ಕಾಗಿ ಈ ದಿನದವರೆಗೂ ನಾವು ಜೀವನ ಮಾಡ್ತಾ ಇಲ್ಲ. ಆತನು ಒಳ್ಳೆಯವನಾಗಿರೋದ್ರಿಂದಲೇ ಈ ದಿನದವರೆಗೂ ನಾವು ಜೀವನ ಮಾಡ್ತಾ ಇದ್ದೇವೆ. ಹಾಲೆಲೂಯ. ದಯವಿಟ್ಟು ಇಲ್ಲದನ್ನ ನೆನೆಸಿ ನೀವು ಕೊರಗಬೇಡ್ರಿ, ಗುಣಗುಟ್ಟಬೇಡ್ರಿ, ಬೇಸರ ಮಾಡಿಕೊಳ್ಬೇಡ್ರಿ. ನೋಡ್ರಿ, ಲೂಕ 18:1 ದೇವರ ವಾಕ್ಯ ಹೇಳುತ್ತೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಬೇಸರಗೊಳ್ಬೇಡ್ರಿ, ಯಾವುದಕ್ಕೂ ಬೇಸರ ಮಾಡ್ಕೊಳ್ಬೇಡ್ರಿ. ಇವತ್ತು ಪ್ರಾರ್ಥನೆ ಮಾಡದೆ ನಡೆದಿಲ್ಲ, ನಾಳೆ ಪ್ರಾರ್ಥನೆ ಮಾಡ್ತೀನಿ ನಡೆಯೋದಿಲ್ಲ, ನಾಡಿದ್ದು ಮಾಡ್ತೀನಿ ನಡೀತೇನೆ, ನಾನು ಎಷ್ಟೋ ತಿಂಗಳಿಂದ ಎಷ್ಟೋ ವರ್ಷದಿಂದ ಪ್ರೇಯರ್ ಮಾಡ್ತಾ ಇದ್ದೇನೆ, ಈ ಕಾರ್ಯ ನನಗೆ ನಡೀತಾ ಇಲ್ಲ ಅಂತ ಸೋತೋಗ್ಬೇಡ್ರಿ ಪ್ರಿಯ ಮಕ್ಕಳೇ. ನೋಡ್ರಿ, ದೇವರು ವಾಗ್ದಾನ ಮಾಡಿದನ್ನು ನೆರವೇರಿಸ್ತಾರೆ. ಹಾಲೆಲೂಯ. ಯಾಕಂದ್ರೆ ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ತನಾಗಿದ್ದಾರೆ. ಅಬ್ರಹಾಮನಿಗೆ 75ನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದ್ರು, ನಿನಗೆ ಆಕಾಶ ನಕ್ಷತ್ರಗಳಷ್ಟು ಸಂತತಿಯನ್ನು ನಾನು ಕೊಡ್ತೇನೆ ಎಂಬುದಾಗಿ. ಆ ಒಂದು ವಾಗ್ದಾನಕ್ಕಾಗಿ ಅಬ್ರಹಾಮನು 25 ವರ್ಷಗಳು ಕಾದಿದ್ದು, ತಾಳ್ಮೆಯಿಂದ ಕಾದುಕೊಂಡಿದ್ರು. ಅವನ ಹೆಸರನ್ನು ಹೇಳ್ಬೇಕಾದ್ರೆ ಅನೇಕರು ಈ ರೀತಿಗೆ ಹೇಳ್ತಾರೆ, ವಿಶ್ವಾಸ ವೀರನೆಂಬುದಾಗಿ, ನಂಬಿಕೆ ವೀರನೆಂಬುದಾಗಿ. ನಂಬಿಕೆ ವೀರ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ನೆನಪಾಗೋದು ಅಬ್ರಹಾಮನು. ಹೌದು, ಅವರು ದೇವರ ವಾಗ್ದಾನವನ್ನು ನಂಬಿದ್ರು, ದೇವರ ವಾಗ್ದಾನಕ್ಕಾಗಿ ತಾಳ್ಮೆಯಿಂದ ಕಾಯ್ತಾ ಇದ್ರು. ಅಲ್ಲೆಲ್ಲೂಯ. ಈ ದಿನ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ದೇವರು ಎಷ್ಟೋ ವಾಗ್ದಾನಗಳನ್ನ ಮಾಡಿದ್ದಾರೆ, ಎಷ್ಟೋ ಪ್ರವಾದನೆಗಳನ್ನ ನುಡಿದಿದ್ದಾರೆ. ತಾಳ್ಮೆಯಿಂದ ಕಾಯಿರಿ, ಅದು ತಕ್ಕ ಸಮಯದಲ್ಲಿ ಖಂಡಿತವಾಗಿ ದೇವರು ನೆರವೇರಿಸ್ತಾರೆ. ಯಾವುದೇ ಕಾರ್ಯಗಳನ್ನು ನೋಡಿ, ಸೋಲುಗಳನ್ನು ನೋಡಿ ನೀವು ಬೇಸರ ಮಾಡಿಕೊಳ್ಬೇಡ್ರಿ, ನಂಬಿಕೆಯನ್ನಂತೂ ಬಿಟ್ಟು ಬಿಡಲೇಬೇಕು. ಹಾಲೆಲೂಯ. ನಿಮ್ಮ ಕಣ್ಣು ಮುಂದೆ ಎಲ್ಲವೂ ಕೂಡ ವಿರುದ್ಧವಾಗಿ ನಡೀತಾ ಇರ್ಬೋದು, ಆದ್ರೆ ದೇವ್ರು ನಿಮ್ಗೆ ಏನೋ ಒಂದು ವಾಗ್ದಾನ ಮಾಡಿರ್ತಾರೆ. ಆ ವಾಗ್ದಾನಕ್ಕೆ ವಿರುದ್ಧವಾಗಿಯೇ ಕಾರ್ಯಗಳು ನಡೀತಾ ಇರ್ಬೋದು, ಆದ್ರೆ ಆ ಕಾರ್ಯಗಳನ್ನೆಲ್ಲ ನೀವು ನೋಡಿ ಹೆದರಬೇಕಾಗಿರೋದು ದೇವರ ವಾಕ್ಯಕ್ಕೆ ಹೆದರ್ರಿ. ದೇವರು ಮಾಡ್ತಾರೆ ಎಂಬುದಾಗಿ ನಂಬ್ರಿ, ಅದ್ರ ಮೇಲೆ ಗುರಿ ಇಟ್ಟು ನೀವು ಓಡ್ರಿ. ಇಲ್ಲ, ಇದು ಈ ದಿನ ಈ ರೀತಿಯಾಗಿದೆ, ಬರೋ ದಿನಗಳಲ್ಲಿ ಈ ಕಾರ್ಯ ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ಮಾರ್ಪಡ್ತದೆ, ದೇವರ ವಾಗ್ದಾನ ನೆರವೇರ್ತದೆ. ನಾನು ಸೋತು ಹೋಗೋದಿಲ್ಲ, ನಾನು ಭಯ ಪಡೋದಿಲ್ಲ, ನಾನು ಬಲಹೀನನಾಗೋದಿಲ್ಲ, ನನ್ನ ನಂಬಿಕೆಯನ್ನಂತೂ ಬಿಟ್ಟು ಬಿಡೋದೇ ಇಲ್ಲ ಎಂಬುದಾಗಿ ಪ್ರಿಯರೇ, ನಿಮ್ಮಲ್ಲಿ ಅಂತ ನಂಬಿಕೆ ಮಾತುಗಳು ಹೊರಡ್ಲಿ. ಹಾಲೆಲೂಯ. ಯಾಕೆ ಗೊತ್ತಾ, ಕೆಲವು ವೇಳೆ ದೇವರು ನಮ್ಮನ್ನು ಶೋಧಿಸಿದ ನಂತರನೇ ನಮಗೊಂದು ಆಶೀರ್ವಾದವನ್ನು ಕೊಡ್ತಾರೆ. ಈಗ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಒಂದು ವಿಷಯ ಹೇಳೋದಾದ್ರೆ, ಚಿನ್ನ ನಮಗೆ ಗೊತ್ತು. ಆ ಚಿನ್ನವನ್ನ ಬೆಂಕಿಯಲ್ಲಿ ಎಷ್ಟು ನಾವು ಸುಡ್ತೇವೋ ಅಷ್ಟರ ಮಟ್ಟಿಗೆ ಅದು ಹೊಳೆಯುತ್ತದೆ, ಅಷ್ಟರ ಮಟ್ಟಿಗೆ ಅದು ಪ್ಯೂರ್ ಆಗಿ ಮಾರ್ಪಡ್ತದೆ. ಈ ದಿನ ನಿನ್ನ ಜೀವನ ಕೂಡ ಅಷ್ಟರ ಮಟ್ಟಿಗೆ ಪ್ಯೂರ್ ಆಗಬೇಕು. ನೀನು ಉಪದ್ರವಗಳ ಹಾದಿಯಲ್ಲಿ ಹಾದು ಹೋಗ್ಬೇಕು, ನಿನಗೆ ಅನೇಕ ಅನುಭವಗಳಾಗಬೇಕು, ನಿನಗೆ ಎಕ್ಸ್ಪೀರಿಯನ್ಸ್ ಆಗಲೇಬೇಕು. ನೋಡ್ರಿ, ನೀವು ಸಾಮಾನ್ಯವಾಗಿ ಈ ಲೋಕದಲ್ಲಿ ಒಂದು ಕೆಲಸ ಹುಡುಕಿ ಹೋಗ್ಬೇಕು ಅಂದ್ರೆ ಅಲ್ಲಿ ಮೊದಲನೇದಾಗಿ ನಿಮ್ಮನ್ನ ಕೇಳೋದು, ಈ ಕೆಲಸ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಎಂಬುದಾಗಿ. ಅನುಭವ ಇಲ್ಲದೆ ಯಾರು ಯಾವ ಆಶೀರ್ವಾದವನ್ನು ಕೂಡ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಒಂದು ಹಂತವನ್ನ ಮೇಲೆ ಹೋಗೋದಕ್ಕೂ ಸಾಧ್ಯವಿಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿನ್ನ ಶೋಧನೆಗಳನ್ನ ಕುರಿತು, ನಿನ್ನ ಬಲಹೀನತೆಯನ್ನ ಕುರಿತು, ನಿನ್ನ ಅವಮಾನವನ್ನ ಕುರಿತು ನೀನು ಚಿಂತಿಸಬೇಡ, ಭಯ ಪಡಬೇಡ. ಖಂಡಿತವಾಗಿ ಈ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತಳಾಗಿರು. ಖಂಡಿತವಾಗಿ ನೀವು ನಂಬಿಕೆಯಿಂದ ಏನೇನು ಪ್ರಾರ್ಥನೆ ಮಾಡ್ತೀರೋ ಅದನ್ನೆಲ್ಲ ಹೊಂದಿಕೊಳ್ತೀರಾ. ನಂಬಿಕೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಬಿಡಬೇಡ್ರಿ. ಅದು ದಿನಗಳಾಗಬಹುದು, ತಿಂಗಳುಗಳಾಗಬಹುದು, ವರ್ಷಗಳಾಗಬಹುದು, ಖಂಡಿತ ದೇವರು ಮಾಡೇ ಮಾಡ್ತಾರೆ. ಅಬ್ರಹಾಮನಿಗೆ
ಮಾಡಿದಂತ ದೇವರು ನಿಮಗೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಹಾಲೆಲೂಯ. ಸೋತು ಹೋಗ್ಬೇಡ್ರಿ. ಅದಕ್ಕೆ ದೇವರ ವಾಕ್ಯ ಮತ್ತೆ ಹೇಳ್ತೇನೆ, ಲೂಕ 18:1 ಪ್ರಕಾರ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಬೇಸರ ಮಾಡ್ಕೊಳ್ಳೇಬೇಡ್ರಿ. ಸತತವಾಗಿ ಪ್ರಾರ್ಥನೆ ಮಾಡ್ರಿ. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ನೀವು ಯಾವಾಗ ಪ್ರಾರ್ಥನೆ ಹೆಚ್ಚಾಗಿ 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 ಮಾಡ್ತೀರೋ ಆಗ ನಂಬಿಕೆ ಕೂಡ ಹೆಚ್ಚಾಗುತ್ತೆ. ಹಾಲೆಲೂಯ. ಒಂದು ಭರವಸೆ ನಿಮ್ಗೆ ಉಂಟಾಗುತ್ತೆ. ಆದ್ರೆ ನೀವು ಸಮಸ್ಯೆಗಳನ್ನ ನೋಡಿ, ಪರಿಸ್ಥಿತಿಗಳನ್ನ ನೋಡಿ ಪ್ರಾರ್ಥನೆಯಲ್ಲಿ ನೀವು ಡೌನ್ ಆದ್ರಿ ಅಂತ ಅಂದ್ರೆ ಅಲ್ಲಿ ಬರೋದು ಖಂಡಿತ ಭಯನೇ, ಖಂಡಿತ ಒಂದು ಆತಂಕನೇ ನಿಮ್ಗೆ ಬರೋದು. ಅದರ ಬದಲಾಗಿ ಸಮಸ್ಯೆಗಳು ನಿಮಗೆ ಹೆಚ್ಚಾಗುವಾಗ, ಹೋರಾಟಗಳು ಹೆಚ್ಚಾಗುವಾಗ ದಯವಿಟ್ಟು ಯೇಸುನ ಅಧಿಕವಾಗಿ ಅಂಟಿಕೊಳ್ಳ್ರಿ. ಹೆಚ್ಚಾಗಿ ಅವರನ್ನ ಒರಗಿಕೊಳ್ಳ್ರಿ. ಅವರನ್ನೇ ನೀವು ಒರಗಿಕೊಂಡು ಆತನ ಸಂಪರ್ಕದಲ್ಲೇ ಇದ್ದು ನೋಡ್ರಿ, ನಿಮಗೆ ಬಲ ಉಂಟಾಗುತ್ತದೆ. ಹಾಲೆಲೂಯ. ಒಂದು ಮಗು ನೋಡ್ರಿ, ಏನಾದ್ರೂ ಒಂದು ಪ್ರಾಣಿನೋ ಪಕ್ಷಿನೋ ಏನೋ ಅದಕ್ಕೆ ಭಯ ಹುಟ್ಟಿಸುವಂತ ಯಾವ್ದಾದ್ರು ಒಂದು ಮೃಗ ಹತ್ರ ಬಂದ ಕೂಡ್ಲೆ ಆ ಮಗು ಏನ್ ಮಾಡುತ್ತೆ, ಓಡಿ ಹೋಗಿ ಅಪ್ಪನನ್ನು ಅಮ್ಮನನ್ನು ತಬ್ಬಿಕೊಳ್ಳುತ್ತೆ. ಹಾಲೆಲೂಯ. ಆಗ ಅದಕ್ಕೇನೋ ಒಂದು ಧೈರ್ಯ, ಹೌದು ನಮ್ಮ ಅಪ್ಪನ ಹಿಡ್ಕೊಂಡಿದ್ದೇನೆ, ನನ್ನ ತಾಯಿನ ನಾನು ಹಿಡ್ಕೊಂಡಿದ್ದೇನೆ, ನನ್ನ ಅಣ್ಣನನ್ನ ಹಿಡ್ಕೊಂಡಿದ್ದೇನೆ, ನಾನು ಇವ್ರನ್ನ ಹಿಡ್ಕೊಂಡಿದ್ದೇನೆ, ನನಗೆ ಭಯ ಇಲ್ಲ ಅನ್ನೋದು ಎಲ್ಲೋ ಒಂದು ಮೂಲೆಯಲ್ಲಿ ಆ ಮಗುಗಿರುತ್ತೆ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಲ್ಲಿ ಈ ದಿನ ನೀವು ಕೂಡ ನನ್ನ ತಂದೆಯ ದೇವರನ್ನ, ಯೇಸು ಕ್ರಿಸ್ತನ ಅಪ್ಪಿಕೊಳ್ಳ್ರಿ, ಅವ್ರನ್ನ ಹೊರಗಿಕೊಳ್ಳ್ರಿ, ಅವರ ಮೇಲೆ ಆಧಾರ ಪಡ್ರಿ. ಯಾವ ವಿಷಯದಲ್ಲಿ ನೀವು ಭಯ ಪಡೋದೇ ಇಲ್ಲ, ನೀವು ಚಿಂತೆ ಮಾಡ್ಬೇಕಾದ ಅವಶ್ಯಕತೆನೇ ಇಲ್ಲ. ಆ ರೀತಿಯಾಗಿ ನೀವು ನಂಬಿಕೆಯಿಂದ ಇದ್ದು ನೋಡ್ರಿ, ಖಂಡಿತವಾಗಿ ಈ ದಿನ ಪ್ರಾರ್ಥನೆಗಳಲ್ಲಿ ನೀವು ಏನೇನು ಬೇಡಿಕೊಳ್ತಾ ಇದ್ದೀರೋ ಅದೆಲ್ಲವನ್ನು ಹೊಂದಿಕೊಳ್ತೀರ. ಅದಕ್ಕೆ ಮುಖ್ಯವಾಗಿ ನಿಮ್ಮ ನಂಬಿಕೆ ಬೇಕೇ ಬೇಕು. ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಲೇಬೇಡಿ. ಅದನ್ನು ಕೈ ಬಿಡುವ ದೇವರಲ್ಲ. ಸತ್ತ ಲಾಸರನನ್ನೇ ಜೀವಂತವಾಗಿ ಎಬ್ಬಿಸಿದಂತ ದೇವರು. ನಿಮಗೊಂದು ನಂಬಿಕೆ ಇರಬೇಕು, ನನ್ನ ದೇವರು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ಎಂಬುದಾಗಿ. ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 42ನೇ ವಚನದಲ್ಲಿ ಈ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ, ದೇವರೇ ನೀ ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳುವವನಾಗಿದ್ದೀ ಎಂಬುದಾಗಿ. ಈ ಮಾತನ್ನ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ಅವ್ರು ಏನೇ ಪ್ರಾರ್ಥನೆ ಮಾಡಿದ್ರು ತಂದೆ ಅದನ್ನ ನೆರವೇರಿಸ್ತಾರೆ ಎಂಬುದಾಗಿ. ಹೌದು, ಇಲ್ಲಿ ನೋಡ್ರಿ, ಅಂಜೂರದ ಮರವನ್ನು ನೋಡಿ ಹೇಳ್ತಾರೆ, ಇನ್ನು ಮುಂದೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೇ ಇರಲಿ ಎಂಬುದಾಗಿ. ತಕ್ಷಣ ಅಂಜೂರದ ಮರ ಏನಾಯ್ತು, ಒಣಗಿ ಹೋಯ್ತು. ಹಲ್ಲೆಲೂಯ. ಅಂದ್ರೆ ಯೇಸು ಕ್ರಿಸ್ತನಿಗೆ ಅಷ್ಟೊಂದು ನಂಬಿಕೆ, ತನ್ನ ಮಾತಿನಲ್ಲಿ, ತನ್ನ ಪ್ರಾರ್ಥನೆಯಲ್ಲಿ ಒಂದು ನಂಬಿಕೆ, ನನ್ನ ದೇವರು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಂದಿನಿಂದ ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ ಅಂತ ದೃಢವಾದ ಒಂದು ನಂಬಿಕೆ ನಿಮಗೆ ಉಂಟಾಗಲಿ. ನಾನು ಪ್ರಾರ್ಥನೆ ಮಾಡೋದನ್ನ ದೇವರು ನನಗೆ ಕೊಟ್ಟೇ ಕೊಡ್ತಾರೆ, ನನಗೆ ಮಾಡೇ ಮಾಡ್ತಾರೆ. ಆತನ ಕೈ ಬಿಡೋ ದೇವರಲ್ಲ. ಅಲ್ಲೆಲ್ಲೂ ಯಾವುದಲ್ವ ದೇವರ ವಾಕ್ಯ ಅದೇ ಅಲ್ವ ಹೇಳೋದು, ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು ಎಂಬುದಾಗಿ ಯೆಹೋಶುವನಿಗೆ ದೇವರು ಹೇಳ್ತಾರೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನೋಡ್ರಿ, ಯೆಹೋಶುವ 24:15 ಈ ಮಾತು ಈ ರೀತಿಯಾಗಿ ಇರ್ತದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಹೌದು, ಆ ರೀತಿಯಾಗಿ ಯೆಹೋಶುವನು ದೇವರಲ್ಲಿ ವೈರಾಗ್ಯ ಉಳ್ಳವನಾಗಿದ್ದ. ಅಲ್ಲೆಲ್ಲೂಯ್ಯ. ಅದಕ್ಕೆ ಆ ವೈರಾಗ್ಯವನ್ನು ನೋಡಿ, ಆ ಪ್ರಾರ್ಥನೆ ಜೀವನವನ್ನು ನೋಡಿ, ತನ್ನೊಟ್ಟಿಗಿರೋ ಸಹವಾಸವನ್ನು ನೋಡಿ ದೇವರು ಹೇಳ್ತಾರೆ, ನೀನು ಸ್ಥಿರಚಿತ್ತನಾಗಿರಪ್ಪ, ಧೈರ್ಯವಾಗಿರು, ನಿನಗೇನು ಆಗೋದಿಲ್ಲ, ನಾನು ನಿನ್ನ ಕೈ ಬಿಡೋದೇ ಇಲ್ಲ, ನಿನ್ನ ತೊರೆಯೋದೇ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆ ದಿನ ಯೆಹೋಶುವನಿಗೆ ಮಾಡಿದ ವಾಗ್ದಾನ ಪ್ರಿಯರೇ ನಿಮಗೂ ಮಾಡ್ತಾ ಇದ್ದಾರೆ. ಯೆಹೋಶುವನಿಗೆ ಮಾತ್ರ ಆ ವಾಗ್ದಾನ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಆ ವಾಗ್ದಾನ ಸ್ವತಂತ್ರವಾಗಲಿ. ಹಲ್ಲೆಲೂಯಾ. ಎಲ್ಲರೂ ಕೂಡ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳ್ರಿ. ಪ್ರತಿ ಬಾರಿ ನಿಮಗೆ ಭಯ ಆದಾಗ ಹೇಳ್ರಿ, ಏಸಪ್ಪ ನನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ದೀರಾ, ನನ್ನನ್ನು ತೊರೆಯೋದಿಲ್ಲ ಅಂತ ಹೇಳಿದ್ದೀರಾ, ದಯವಿಟ್ಟು ನನ್ನ ಕೈ ಬಿಡಬೇಡಿ ಅಪ್ಪ, ನನ್ನ ತೊರಿಬೇಡ್ರಿ ಅಪ್ಪ, ನಾನು ನಿಮ್ಮನ್ನು ನಂಬ್ತೇನೆ ದೇವರೇ, ನಿನ್ನನ್ನು ನಂಬ್ತೇನಪ್ಪ, ನಿನ್ನನ್ನೇ ನಂಬ್ತೇನಪ್ಪ, ನನ್ನ ನಂಬಿಕೆ ನೀನೇ ಅಪ್ಪ, ನನ್ನ ಆಧಾರ ನೀನೇ ಅಪ್ಪ ಎಂಬುದಾಗಿ ನಿನ್ನ ಬಾಯಿ ಆ ರೀತಿ ನಂಬಿಕೆಯ ಮಾತುಗಳನ್ನು ಆಡಿ. ಹಲ್ಲೆಲೂಯಾ. ಅದನ್ನು ಬಿಟ್ಟು ಇಸ್ರಾಯೇಲ್ಯರ ಹಾಗೆ ಪ್ರತಿಯೊಂದಕ್ಕೂ ಗುಣಗುಟ್ಟಬೇಡಿ. ಗುಣಗುಟ್ಟು ಇರುವ ಸ್ಥಳದಲ್ಲಿ ಆಶೀರ್ವಾದಗಳು ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಗುಣಗುಟ್ಟುವಿಕೆಯಿಂದಾಗಿ ಇಸ್ರೇಲ್ ಜನರು ಕಾನಾನಿಗೆ, ಅಂದ್ರೆ ಹಾಲು ಜೇನು ಹರಿಯುವ ಆ ಸ್ವಾಸ್ಥ್ಯಕ್ಕೆ ಅವರು ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕೆ ಆಗಲಿಲ್ಲ. ವಾಗ್ದಾನ ಮಾಡಿದ ದೇಶಕ್ಕೆ ಅವರು ಸೇರ್ಲಿಕ್ಕೆ ಆಗಲಿಲ್ಲ. ಪ್ರಿಯರೇ, ನಿಮಗೆ ದೇವರ ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ, ಅನೇಕ ಪ್ರವಾದನೆಗಳನ್ನು ನಿಮ್ಮ ಕುರಿತು ನುಡಿದಿದ್ದಾರೆ. ಅದು ಯಾವುದು ವ್ಯರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ದೇವರ ಬಾಯಿಂದ ಹೊರಟು ಬಂದ ಮಾತು ಅದು ಕಾರ್ಯವನ್ನು ನೆರವೇರಿಸುವವರೆಗೂ ಅದು ಬರಿದಾಗಿ ದೇವರ ಬಳಿಗೆ ಹಿಂತಿರುಗೋದೇ ಇಲ್ಲ. ಹಲ್ಲೆಲೂಯಾ. ಅದು ಕಾರ್ಯವನ್ನು ಮಾಡಿ ಮುಗಿಸಿಯ ನಂತರ ದೇವರ ಬಳಿಗೆ ಹೋಗುತ್ತೆ. ಆದ್ದರಿಂದ ನೀವು ದೇವರನ್ನ ನಂಬಿರಿ, ದೇವರ ವಾಕ್ಯವನ್ನು ನಂಬಿರಿ, ನಿಮ್ಮ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಮಾಡಿರಿ. ಏನೋ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮಾಡಬೇಡ್ರಿ.
ಏನೋ ವಾಕ್ಯ ಓದಬೇಕೆಂಬುದಾಗಿ ಓದಬೇಡ್ರಿ. ಏನೇ ಮಾಡಿದ್ರು ನಂಬಿಕೆಯಿಂದ ಮಾಡ್ರಿ, ಏನೇ ಮಾತಾಡಿದ್ರು ನಂಬಿಕೆಯಿಂದ ಮಾತಾಡ್ರಿ. ಯಾಕಂದ್ರೆ ಕ್ರೈಸ್ತ ಜೀವನವೇ ನಂಬಿಕೆ ಜೀವನವಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಯೇಸುವನ್ನು ನಂಬಿ ಯೇಸುವಿನ ಮೇಲೆ ಆಧಾರ ಪಟ್ಟು ಯೇಸುವಿನಂತೆ ನಡೆಯಬೇಕು. ಹಾಲೆಲೂಯ. ಆಗ ಮಾತ್ರವೇ ನಿನ್ನ ಜೀವನ ನಿನಗೂ ಅನೇಕರಿಗೂ ಆಶೀರ್ವಾದವಾಗಿರ್ಲಿಕ್ಕೆ ಸಾಧ್ಯ. ಹಾಲೆಲೂಯ. ನಾನೊಂದು ಚಿಕ್ಕ ವಿಷಯವನ್ನು, ಒಂದು ಚಿಕ್ಕ ಕಥೆಯನ್ನು ಹೇಳಿ ಸಂದೇಶವನ್ನು ಮುಗಿಸ್ಕೊಳ್ತೇನೆ ಪ್ರಿಯರೇ. ಒಂದು ಭಯಂಕರವಾದ ಹಳ್ಳ ದಿಣ್ಣೆ ಇರುವಂತಹ ರಸ್ತೆ. ಅದು ಬಹಳ ಈ ರೀತಿ ಈಗ ನೀವು ಕೊಡೆಕೆನಲ್ ಮತ್ತೆ ಈ ಏರ್ಕಾಡೆಲ್ಲ ನೋಡ್ಬೇಕಾದ್ರೆ ಬಹಳ ಸುತ್ತುಗಳಿರ್ತವೆ. ಹೀಗೆ ತಿರುಗಿ 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 ಹೋಗಬೇಕು. ಅಲ್ಲಿ ಕೆಳಗೆ ನೋಡೋದಾದ್ರೆ ಭಯಂಕರವಾದ ಒಂದು ಆಳ ಇರ್ತದೆ. ಆ ರೀತಿಯಾಗಿ ಹಾಗೆ ಸುತ್ತಿ 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 ಹೋಗುವಂತ ಒಂದು ರಸ್ತೆ ಇತ್ತು. ಆ ರಸ್ತೆಯಲ್ಲಿ ಆ ಬಸ್ಸು ಹೋಗ್ತಾ ಇದೆ. ಅಲ್ಲೊಂದು ವಯಸ್ಸಾದ ತಾತ ಹಿಂದೆಗಡೆ ಸೀಟ್ನಲ್ಲಿ ಕುಳಿತುಕೊಂಡಿದ್ದಾರೆ. ಆಗ ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ ಒಂದು ಪುಟ್ಟ ಕಾರನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನು ಆಟ ಆಡ್ತಾ ಇದ್ದಾನೆ, ಹೇಗೇ ಓಡಿಸ್ಕೊಂಡು ಬರ್ತಾ ಇದ್ದಾನೆ, ಮತ್ತೆ ಅದ್ರ ಕೆಳಗೆ ಓಡಿಸ್ತಾ ಇದ್ದಾನೆ, ಮೇಲೆ ಓಡಿಸ್ತಾ ಇದ್ದಾನೆ, ಹೀಗೇ ಮಾಡ್ತಾ ಇದ್ದಾನೆ. ಆ ತಾತ ಬೈತಾ ಇದ್ದಾರೆ, ಸುಮ್ಮನೆ ಕುತ್ಕೊಳ್ಳೋ, ಅಲ್ಲಾಡ್ಬೇಡ, ಹಾಗೆ ಮಾಡ್ಬೇಡ, ಹೀಗೆ ಮಾಡ್ಬೇಡ ಎಂಬುದಾಗಿ ಗದರಿಸ್ತಾನೇ ಇದ್ದಾರೆ. ಆದ್ರೂ ಅವ್ನು ಬಿಡದೆ, ಏನು ಕೇರೆ ಮಾಡದೆ ಮತ್ತೆ ಮತ್ತೆ ಅವನ ಪಾಡ್ಗೆ ಅವನು ಆಟ ಆಡ್ತಾ ಕುಣಿದು ಜಿಗಿದು ಆಟ ಆಡ್ತಾ ಇದ್ದಾನೆ. ಆದ್ರೆ ಆ ವಯಸ್ಸಾದವ್ರಿಗೊಂದು ಭಯ, ಅಯ್ಯೋ ಬಸ್ ಇಷ್ಟು ಮುಂದೆ ಆ ಕೋಣೆ ಅಂದ್ರೆ ಆ ಬಸ್ಸು ಈ ರೀತಿಯಾಗಿ ಹೋಗ್ತಾ ಇದೆಲ್ಲಪ್ಪ, ಎಲ್ಲಿ ಹಳ್ಳದಲ್ಲಿ ಬಿದ್ದೋಗ್ಬಿಡುತ್ತೋ, ಈ ರೀತಿ ಸುತ್ತುಗಳಿದೆಯಲ್ಲ, ಈ ರೀತಿ ಕಠಿಣವಾಗಿದೆಯಲ್ಲ ಈ ರಸ್ತೆ, ಎಲ್ಲಿ ಬಸ್ ಬಿದ್ದೋಗುತ್ತೋ ಅನ್ನೋ ಒಂದು ಆತಂಕ, ಗಾಬರಿಯಲ್ಲಿ ತಾತ ಕುಳಿತುಕೊಂಡಿದ್ದಾರೆ. ಆದ್ರೆ ಈ ಹುಡುಗ ಯಾವುದೇ ಇಲ್ಲದೆ ಖುಷಿಯಾಗಿ ಅವನು ಆಟ ಆಡ್ತಿದ್ದೆ. ಗದರಿಸಿ ನೋಡಿದ್ರು ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕ ಸಣ್ಣ ಅಪಾಯ ಆಗಿದೆ. ಯಾವುದೇ ರೀತಿಯ ಒಂದು ಆಕ್ಸಿಡೆಂಟ್ ಅಲ್ಲ, ಒಂದು ಸಣ್ಣದಾಗಿ ಸಡನ್ ಬ್ರೇಕ್ ಹೊಡೆದು ಆಗ ಆ ಬಸ್ಸನ್ನು ಅವ್ರು ನಿಲ್ಸಿದ್ದಾರೆ. ನಿಲ್ಸಿದ ತಕ್ಷಣ ಜನರು ಆ ಕಡೆ ಈ ಕಡೆ ಚದರಿ ಹೋಗಿದ್ದಾರೆ. ಆದ್ರೆ ಆ ಸಮಯದಲ್ಲಿ ಹುಡುಗ ಕಾಣಿಸ್ತಾ ಇಲ್ಲ. ಮತ್ತೆ ಆ ತಾತ ಹುಡುಕ್ತಿದ್ರು, ಅಯ್ಯೋ ಈ ಹುಡುಗ ಎಲ್ಲನೂ ಬಿದ್ದೋಗ್ಬಿಟ್ಟು ನೀನು ಏನೋ ಆಗೋಯ್ತು ಎಂಬುದಾಗಿ ತಾತ ಹುಡುಕ್ತಾ ಇದ್ದಾರೆ. ಆದ್ರೆ ಮತ್ತೆ ಒಂದು ಮೂಲೆಯಿಂದ ಸೌಂಡ್ ಬರ್ತಿದೆ, ಡ್ರಿಲ್ ಎಂಬುದಾಗಿ. ಅಂದ್ರೆ ಆ ಕಾರ್ ಇಟ್ಕೊಂಡು ಅವ್ನು ಆಟ ಆಡ್ತಾ ಇದ್ದಾನೆ. ಹಾಲೆಲೂಯ. ಆಗ ಆ ತಾತ ಅವನ ಬಳಿ ಬಂದು ಕೇಳ್ತಾ ಇದ್ದಾರೆ, ಅಲ್ಲ ಕಣೋ, ಬಸ್ಸು ಸ್ಟಾರ್ಟ್ ಆದಾಗಿಂದ ಈ ರೀತಿ ಒಂದು ಚಿಕ್ಕ ಅಪಾಯ ಆಗೋವರೆಗೂ ನಾನು ನಿನಗೆ ಹೇಳ್ತಾನೆ ಇದ್ನಲ್ಲೋ, ಆದ್ರೂ ಈಗ್ಲೂ ಕೂಡ ನಿನಗೆ ಭಯ ಬಂದಿಲ್ವಾ ಅಂತ ಕೇಳಿದ್ರೆ. ಹಾಲೆಲೂಯ. ಆಗ ಹುಡುಗ ಹೇಳಿದಂತೆ, ನನಗೆ ಯಾಕೆ ಭಯ ತಾತ, ಬಸ್ಸು ಓಡಿಸ್ತಾ ಇರೋದೇ ನಮ್ಮಪ್ಪ ಎಂಬುದಾಗಿ ಹೇಳಿದಂತೆ. ಹಾಲೆಲೂಯ. ಹೌದು ಪ್ರಿಯರೇ, ಆ ಹುಡುಗನಿಗೆ ಗೊತ್ತಿತ್ತು ಬಸ್ಸು ಓಡಿಸ್ತಾ ಇರೋದು ನಮ್ಮಪ್ಪ. ಈ ರೋಡ್ ಯಾವ ರೀತಿಯಾಗಿ ತಿರುವುಗಳಿದ್ರು ಪರವಾಗಿಲ್ಲ, ನಮ್ಮಪ್ಪ ಹೇಗಿದ್ರು ನನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಆ ಹುಡುಗನಿಗೆ ಗೊತ್ತಿತ್ತು. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವನವನ್ನ ಸಾಗಿಸ್ತಾ ಇರೋದು ನಮ್ಮ ಯೇಸು ಕ್ರಿಸ್ತನೇ. ಆತನ ಕೈಯಲ್ಲಿ ನಮ್ಮ ಜೀವನ, ನಮ್ಮ ಕುಟುಂಬ ಇದೆ. ಅವರು ಸರಿಯಾದ ರೀತಿಯಲ್ಲೇ ಕರ್ಕೊಂಡು ಹೋಗ್ತಾರೆ, ಸರಿಯಾದ ಸ್ಥಳದಲ್ಲೇ ಸೇರಿಸ್ತಾರೆ, ಸರಿಯಾದ ಸಮಯದಲ್ಲೇ ಆಶೀರ್ವದಿಸ್ತಾರೆ. ಹಾಲೆಲೂಯ. ಅದಕ್ಕೆ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ, ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ, ಆತಂಕ ಪಡಬೇಕಾದ ಅವಶ್ಯಕತೆಯೂ ಇಲ್ಲ. ಆದ್ದರಿಂದ ಈ ದಿನ ನೀವು ಕರ್ತನಲ್ಲಿ ನಂಬಿಕೆಯಿಂದ ಎಲ್ಲವನ್ನ ಪ್ರಾರ್ಥನೆ ಮಾಡಿ 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 ಕಾದಿರ್ರಿ. ಆ ರೀತಿ ಕಾದಿರುವಾಗ, ಆ ಸಮಯ ಬರುವಾಗ ಸರಿಯಾದ ಕಾರ್ಯವನ್ನು ದೇವರು ನಿಮಗಾಗಿ ಮಾಡಿ ಮುಗಿಸ್ತಾರೆ. ನಿಶ್ಚಯವಾಗಿ ಕರ್ತನಲ್ಲಿ ನಾನು ನಂಬ್ತೇನೆ ಪ್ರಿಯರೇ. ಈ ದಿನ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳ್ರಿ, ಪ್ರಾರ್ಥನೆಯನ್ನು ಹೆಚ್ಚಿಸಿಕೊಳ್ಳ್ರಿ, ದೇವರೊಂದಿಗೆ ನಿಮ್ಮ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಆಮೇಲೆ ಪ್ರಿಯರೇ, ಮತ್ತೊಂದು ಆವರ್ತಿ ನಿಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀನಿ. ಇನ್ನು ಯಾರು ಈ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಒಂದೇ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಇನ್ನು ಅನೇಕರಿಗೆ ಈ ಸೇವೆ ವಾಕ್ಯಗಳು ತಲುಪಲಿ. ಯಾರಾದರೂ ಇದ್ರ ಮೂಲಕ ಒಂದೇ ಒಂದು ಆತ್ಮ ರಕ್ಷಣೆ ಹೊಂದಿದ್ರು ಕೂಡ ಅದರ ಪಾಲು ನಿಮಗೆ ಖಂಡಿತವಾಗಿ ಉಂಟು. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.